ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲೆಂತಿ ವೀಡಿಯೋಸ್ ನಾನು ಯೂಟ್ಯೂಬಲ್ಲಿ ಹಾಕಿ ಆಲ್ಮೋಸ್ಟ್ 1 ವರ್ಷ ಆಗ್ತಾಯಿದೆ. ನನಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಸೊ ಯಾಕೆ ಮತ್ತೆ ರೀಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಶಕುನ ವರಮಹಾಲಕ್ಷ್ಮಿ ಹಬ್ಬದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಯಾವುದೇ ರೀತಿಯ ವೀಡಿಯೋಸ್ ಮಾಡ್ಕೊಂಡಿಲ್ಲ. ನನಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು. ಸೊ ಯಾಕೆ ಮತ್ತೆ ಟ್ರೈ ಕೊಡಬಾರ್ದು ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇದು ಸಹ ವ್ಲಾಗ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ವ್ಲಾಗ್ ನೋಡಿ ನನಗೂ ಸಪೋರ್ಟ್ ಮಾಡಿ. ನಾನು ತುಂಬ ವರ್ಷದಿಂದ 1,000 ಸಬ್ಸ್ಕ್ರೈಬರ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಇವಾಗಾದರೂ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನಾನು ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ಕಾಲಿಗೆಲ್ಲ ಅರಿಶಿನ ಇಟ್ಟು ಕುಂಕುಮ ಕೊಟ್ಟು ಅವಳಿಗೆ ತಾಂಬೂಲ ಕೊಡ್ತಾಯಿದ್ದೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕುಂಕುಮ ಇಟ್ಕೊಂಡು ಇವಾಗ ಇಟ್ಕೊಡ್ತೀನಿ ನಿಮಗೆ. ಓಕೆ, ಕುಂಕುಮ ಇಟ್ಕೊ. ಹಿಂಗೆ ಎರಡು ಅಯ್ಯೋ ಇರ ಥ್ಯಾಂಕ್ ಯು. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಮಾಡಿದ್ದೆ, ಹೇಗೆ ಕೂರಿಸಿದೆ ಅಂತ ನೋಡ್ಕೊಂಡು ಬನ್ನಿ. ಸೊ ತುಂಬಾ ಸಿಂಪಲಾಗಿ ಕೂರಿಸಿದ್ದೆ. ಆಫೀಸ್ಗೆ ಹೋಗಿದ್ದೆ. ಆಫೀಸಿಂದ ಬಂದು ನನಗೆ ಟೈಮ್ ಸಿಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ರದ್ಧೆ ಭಕ್ತಿಯಿಂದ ನಾನು ಮಾಡಿದ್ದೀನಿ. ಆ ತಾಯಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವು ಸಹ ನೋಡ್ಕೊಂಡು ಬನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ನನ್ನ ಮಗಳು ದೇವ್ರಿಗೆ ಆರತಿ ಬೆಳಗ್ತಾ ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಬ್ಬರದು ಇರಲಿ ಅಂತ ಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ರಕ್ಷಾ ಬಂಧನದು. ಸೊ ನಾನು ಕಂಪ್ಲೀಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಮಾತ್ರ ಆವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮಗಳು ಮೊದಲನೇ ಸರಿ ನೀರೆಲ್ಲ ಆಡ್ತಾ ಇರೋದು. ಸೊ ಹಾಗಾಗಿ ಎಂಜಾಯ್ ಮಾಡಲಿ ಅಂತ ಬಿಟ್ಬಿಟ್ಟೆ. ಸೊ ಇದೆಲ್ಲ ಇರಬೇಕಲ್ಲ ಚಿಕ್ಕ ವಯಸ್ಸಲ್ಲಿ, ಎಲ್ಲ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ಬೇಡ, ಇಲ್ಲಿ ಮಾಡಬೇಡ, ನೀರಲ್ಲಿ ಆಡಬೇಡ ಅಂತ ನಾವು ಆಟ ಆಡಿಲ್ವಾ ಚಿಕ್ಕ ವಯಸ್ಸಲ್ಲಿ. ಹಾಗೆ ನಮ್ಮ ಮಕ್ಕಳು ಸಹ ಆಟ ಆಡಲಿ, ಅವರು ಖುಷಿಯಾಗಿರಲಿ. ಗೋ. ಬಟ್ಟಲ್ಲ ಸೊ ಈಗ ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯ ಮುದ್ದು ಕೃಷ್ಣ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನಾನು ರಾತ್ರಿ ಮಾಡಬೇಕಾಗಿತ್ತು. ನನಗೆ ಕೃಷ್ಣ ಗೆಟಪಲ್ಲಿ ನೋಡೋದಕ್ಕೆ ತುಂಬ ಇಷ್ಟ ನನ್ನ ಮಗಳಿಗೆ. ಹಾಗಾಗಿ ಸೊ ನಾನಿಲ್ಲಿ ಅಕಿರಾಗಂತ ಹೇಳಿ ಹೊಸ ಕಾಲ್ಗೆಜ್ಜೆ ತಂದಿದ್ದೆ. ಸೊ ಅವಳಿಗೆ ನಾನು ಯಾವುದೇ ರೀತಿಯ ಪೋಸಸ್ ಹೇಳ್ಕೊಟ್ಟಿಲ್ಲ. ಅವಳೇ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ. ಸೊ ನೆಕ್ಸ್ಟ್ ಇಯರ್ ನಮ್ಮ ಹಕೀರಾಗೆ ರಾಧೆ ಹಾಗೂ ಕೃಷ್ಣದು ವೇಷ ಎರಡೂ ಹಾಕಬೇಕು ಅಂತ ನನಗೆ ತುಂಬ ಆಸೆ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಎರಡನ್ನೂ ಒಟ್ಟಿಗೆ ಟ್ರೈ ಮಾಡ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಹಾಕಿ ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಇದೆಲ್ಲ ಎಷ್ಟು ಮುದ್ದಾಗಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ಹಾಗೆ ಅವರಪ್ಪ ಬಂದರು. ಸೊ ಅವರಪ್ಪ ಜೊತೆ ತುಂಟತನ, ನಮ್ಮ ತುಂಟ ಕೃಷ್ಣ ಇಲ್ಲಿ ಮಾಡ್ತಿರೋದು. ಸೊ ನಾನು ಕೃಷ್ಣ ಜನ್ಮಾಷ್ಟಮಿ ಪೂಜೆ ಸಂಜೆ ಮಾಡ್ತೀನಿ. ಇಲ್ಲಿ ಪುಟ್ಟದಾಗಿ ಹಾಕಿರೋ ಕೈಯಲ್ಲಿ ಕೃಷ್ಣನ ಹೆಜ್ಜೆ ಹಾಕಿದ್ದೀನಿ. ಆ್ಯಂಡ್ ನಾನೇ ಪ್ರಸಾದ ಮಾಡಿದ್ದು
ಅವಲಕ್ಕಿ ಪಾಯಸ, ಮಖಾನ, ಹಾಲು ಸಕ್ಕರೆ ಮತ್ತು ಅವಲಕ್ಕಿದು ಬೆಣ್ಣೆ ಆ್ಯಂಡ್ ಖಾರ ಅವಲಕ್ಕಿ. ನಾನು ಅದನ್ನು ಮಾತ್ರ ಆಚೆಯಿಂದ ತಂದಿದ್ದು. ಇಷ್ಟು ಸಿಂಪಲ್ಲಾಗಿ ನಾನು ನನ್ನ ಕೃಷ್ಣನಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.